ಹಲೋ ಎವ್ರಿವನ್. 13ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೆಯ ಪದವು 4ನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 7ನೇ ಪದ ಹೇಗಿದೆ ಅಂತೆ, 4ನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಸಮಾಂತರ ಶ್ರೇಣಿಯ ಎನ್ನನೇ ಪದದ ಸೂತ್ರವನ್ನ ನೋಡ್ಬೇಕು. ಸೊ ಏನು, an is equal to a plus n minus 1 into d. ಸೊ ಇಲ್ಲಿ ಸಮಸ್ಯೆಯಲ್ಲಿ ನೀಡಲಾದ ಸಂಬಂಧವನ್ನ ನೋಡ್ಲಿಕ್ಕೆ ಹೋದ್ರೆ, ಸೊ 7ನೆಯ ಪದ a7 is equal to ಏನ್ ಹೇಳಿ, 4ನೆಯ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸೊ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು a7 ಮತ್ತು a4 ಗಳನ್ನ ಸೂತ್ರದಲ್ಲಿ ಅನ್ವಯಿಸಿದಾಗ ಸೊ ಏನಾಗತ್ತೆ, ಇಲ್ಲಿ a7 ಅಂದ್ರೆ ಏನಾಯ್ತು, a ಪ್ಲಸ್ 7 ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 4ನೆಯ ಪದ a ಪ್ಲಸ್ 4 ಮೈನಸ್ 1 ಇಂಟು ಡಿ ಪ್ಲಸ್ 12. ಸೊ ಅಂದ್ರೆ ಏನಾಯ್ತು ಮಕ್ಕಳೇ, a ಪ್ಲಸ್ 6d ಇಸ್ ಈಕ್ವಲ್ ಟು ಏನಾಯ್ತು, a ಪ್ಲಸ್ 3d ಪ್ಲಸ್ 12. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಇಲ್ಲಿ ಎರಡೂ ಬದಿಯಲ್ಲೂ a ಇದೆ. ಸೊ ಹಾಗಾಗಿ ಎರಡು a ಏನಾಯ್ತು, ಕ್ಯಾನ್ಸಲ್ ಆಯ್ತು. ಸೊ 6d ಇಸ್ ಈಕ್ವಲ್ ಟು ಏನ್ ಹೇಳಿ, 3d ಪ್ಲಸ್ 12. ಓಕೆ, ಸೊ ಈಗ ಇಲ್ಲಿ 6d ಮೈನಸ್ 3d ಇಸ್ ಈಕ್ವಲ್ ಟು 12. ಸೊ ಈ 3d ಅನ್ನ ಈ ಕಡೆ ತಗೊಂಡು ಹೋದಾಗ ಧನಾತ್ಮಕವಿದ್ದು ಋಣಾತ್ಮಕವಾಯ್ತು. 6d ಮೈನಸ್ 3d 3d ಇಸ್ ಈಕ್ವಲ್ ಟು ಏನ್ ಹೇಳಿ, 12. d ಇಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, 12 ಡಿವೈಡೆಡ್ ಬೈ 3. 3 1 3 4. ಸೊ d ಇಸ್ ಈಕ್ವಲ್ ಟು ಏನ್ ಹೇಳಿ, 4. ಅಂದ್ರೆ ಏನಾಯ್ತು ಹೇಳಿ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ 4 ಆಗಿದೆ. ಥ್ಯಾಂಕ್ ಯು.